ನಮಸ್ಕಾರ ಸ್ನೇಹಿತರೆ, ದುಲೀಪ್ ಟ್ರೋಫಿಗಾಗಿ ಭಾರತದ 4 ಹೊಸ ತಂಡಗಳನ್ನು ಪ್ರಕಟಿಸಿತು ಬಿಸಿಸಿಐ. ಕೊಹ್ಲಿ, ರೋಹಿತ್ ಗಿಲ್ಲಾ ತಂಡದಲ್ಲಿ ಸ್ಥಾನ. ಭಾರತೀಯ ಯುವ ಆಟಗಾರರಿಗೆ ಹೊಡೆಯಿತು ಬಂಪರ್ ಲಾಟರಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ದುಲೀಪ್ ಟ್ರೋಫಿಗೆ ಬಿಸಿಸಿಐ ಪ್ರಕಟಿಸಿರುವ ಆ 4 ಹೊಸ ಸ್ಕ್ವಾಡ್ಗಳಾದರೂ ಹೇಗಿವೆ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯಾದ ಬಿಸಿಸಿಐ ಮುಂಬರುವ ದುಲೀಪ್ ಟ್ರೋಫಿಗೆ ತಂಡಗಳನ್ನು ಪ್ರಕಟಿಸಿದೆ. ವಿಶೇಷ ಏನೆಂದರೆ ಈ ಹಿಂದೆ 6 ವಲಯಗಳನ್ನಾಗಿ ಕಣಕ್ಕಿಳಿಯುತ್ತಿದ್ದ ತಂಡಗಳನ್ನ ಈ ಬಾರಿ ಟೀಮ್ಗಳನ್ನ ಎ, ಬಿ, ಸಿ ಮತ್ತು ಡಿ ಎಂಬ 4 ತಂಡಗಳನ್ನಾಗಿ ವಿಂಗಡಿಸಲಾಗಿದೆ. ಅಲ್ಲದೆ ಈ 4 ತಂಡಗಳನ್ನ ಕೂಡ ಟೀಂ ಇಂಡಿಯಾದ ಯುವ ಆಟಗಾರರು ನಾಯಕರಾಗಿ ಮುನ್ನಡೆಸುತ್ತಿದ್ದಾರೆ ಸ್ನೇಹಿತರೆ. ಹಾಗೆ ಟೀಂ ಎ ನಲ್ಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮತ್ತು ಟೀಂ ಬಿ ನ ನಾಯಕತ್ವವನ್ನ ಅಭಿಮನ್ಯು ಈಶ್ವರನ್ ಹೊತ್ತುಕೊಂಡಿದ್ದಾರೆ ಮತ್ತು ಟೀಂ ಸಿ ನ ನಾಯಕತ್ವವು ಋತುರಾಜ್ ಗಾಯಕ್ವಾಡ್ ಅವರ ಹೆಗಲಿಗಿದೆ ಮತ್ತು ಟೀಂ ಡಿ ನ ನಾಯಕ ಶ್ರೇಯಸ್ ಅಯ್ಯರ್ ಕಾಣಿಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಇದರೊಂದಿಗೆ ಯುವ ಆಟಗಾರರು ದೇಶೀಯ ಲೀಗ್ ನಲ್ಲಿ ಮಿಂಚಲು ಸಜ್ಜಾಗುತ್ತಿದ್ದಾರೆ. ಇನ್ನುಳಿದಂತೆ ದುಲೀಪ್ ಟ್ರೋಫಿಗಾಗಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯಾದ ಬಿಸಿಸಿಐ ಪ್ರಕಟಿಸಿರುವ ಆ 4 ತಂಡಗಳು ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ, ಟೀಂ ಎ ನಲ್ಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ ಕಾಣಿಸಿಕೊಂಡರೆ ಮಯಾಂಕ್ ಅಗರ್ವಾಲ್, ರಿಯಾನ್ ಪರಾಗ್, ಧ್ರುವ ಜುರೇಲ್, ಕೆಎಲ್ ರಾಹುಲ್, ತಿಲಕ್ ವರ್ಮಾ, ಶಿವಮ್ ದುಬೆ, ತನುಷ್ ಕೋಟಿಯಾನ್, ಕುಲ್ದೀಪ್ ಯಾದವ್, ಆಕಾಶ್ ದೀಪ್, ಪ್ರಸಿದ್ಧ ಕೃಷ್ಣ, ಖಲೀಲ್ ಅಹಮದ್, ಆವೇಶ್ ಖಾನ್, ವಿದ್ವತ್ ಕಾವೇರಪ್ಪ, ಕುಮಾರ್ ಕುಶಾಗ್ರ, ಶಶ್ವತ್ ರಾವತ್ ಸ್ಥಾನ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಮತ್ತು ಗುಂಪು ಬಿ ನಲ್ಲಿ ಅಭಿಮನ್ಯು ಈಶ್ವರನ್ ಕ್ಯಾಪ್ಟನ್ ಆಗಿ ಕಾಣಿಸಿಕೊಂಡರೆ ಯಶಸ್ವಿ ಜೈಸ್ವಾಲ್, ಸರ್ಫರಾಜ್ ಖಾನ್, ರಿಷಬ್ ಪಂತ್, ಮುಷೀರ್ ಖಾನ್, ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್, ರವೀಂದ್ರ ಜಡೇಜಾ, ಮೊಹಮ್ಮದ್ ಸಿರಾಜ್, ಯಶ್ ದಯಾಲ್, ಮುಖೇಶ್ ಕುಮಾರ್, ರಾಹುಲ್ ಚಹರ್, ಸಾಯಿ ಕಿಶೋರ್, ಮೋಹಿತ್ ಅಶ್ವಿತ್, ಎನ್ ಜಗದೀಶನ್ ರವರು ಬಿ ತಂಡದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಮತ್ತು ಸಿ ತಂಡದಲ್ಲಿ ಋತುರಾಜ್ ಗಾಯಕ್ವಾಡ್ ನಾಯಕನಾಗಿ ಕಾಣಿಸಿಕೊಂಡರೆ ಸಾಯಿ ಸುದರ್ಶನ್, ರಜತ್ ಪಾಟಿದಾರ್, ಅಭಿಷೇಕ್ ಪೋರೆಲ್, ಸೂರ್ಯಕುಮಾರ್ ಯಾದವ್, ಬಿ ಇಂದ್ರಜಿತ್, ರಿತಿಕ್ ಶೋಕಿನ್, ಮಾನವ್ ಸುಧಾರ್, ಉಮ್ರಾನ್ ಮಲ್ಲಿಕ್, ವೈಶಾಖ್ ವಿಜಯ್ ಕುಮಾರ್, ಅನ್ಶುಲ್ ಕಂಬೋಜ್, ಹಿಮಾಂಶು ಚೌಹಾನ್, ಮಯಾಂಕ್ ಮಾರ್ಕಂಡೆ, ಆರ್ಯನ್ ಜುಯಾಲ್, ಸಂದೀಪ್ ವಾರಿಯರ್ ಕಾಣಿಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಇನ್ನು ಗುಂಪು ಡಿ ನ ಬಗ್ಗೆ ಮಾತನಾಡುವುದಾದರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿ, ಅಥರ್ವ ಟೈಟ್, ಯಶ್ ದುಬೆ, ದೇವದತ್ ಪಡಿಕಲ್, ಇಶಾನ್ ಕಿಶನ್, ರಿಕಿ ಭುವಿ, ಸಾರಾನಾಥ್ ಜೈನ್, ಅಕ್ಷರ್ ಪಟೇಲ್, ಅರ್ಶದೀಪ್ ಸಿಂಗ್, ಆದಿತ್ಯ ಠಾಕುರೆ, ಹರ್ಷಿತ್ ರಾಣಾ, ತುಷಾರ್ ದೇಶಪಾಂಡೆ, ಆಕಾಶ್ ಸಿಂಗ್ ಗುಪ್ತಾ, ಕೆಎಸ್ ಭರತ್, ಸೌರಭ್ ಕುಮಾರ್ ಡಿ ತಂಡದಲ್ಲಿ ಕಾಣಿಸಿಕೊಂಡಿದ್ದಾರೆ. ನೋಡಿದಲ್ಲ ಸ್ನೇಹಿತರೆ, ದುಲೀಪ್ ಟ್ರೋಫಿಗಾಗಿ ಬಿಸಿಸಿಐ ಪ್ರಕಟಿಸಿರುವ 4 ತಂಡಗಳ ಸಂಪೂರ್ಣ ಸ್ಕ್ವಾಡ್ ಅನ್ನ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ 4 ತಂಡಗಳಲ್ಲಿ ಯಾವ ಟೀಮ್ ತುಂಬಾ ಬಲಿಷ್ಠವಾಗಿದೆ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.